ಆತ್ಮೀಯ ವಿದ್ಯಾರ್ಥಿಗಳೇ, ಇದೇ ಫೆಬ್ರವರಿ 15, 2025 ಮಧ್ಯಾಹ್ನ 2:30ರಿಂದ 4:30 ನಡೆಯುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಮಾದರಿ ಹಾಗೂ ಅದರ OMR ಶೀಟ್ನಲ್ಲಿ ಉತ್ತರಗಳನ್ನು ಭರ್ತಿ ಮಾಡುವುದು ಹೇಗೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಮೊದಲು ತಾವು ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಬೇಕು. ಪ್ರಾರಂಭದಲ್ಲಿ ಇಲ್ಲಿ ಬಂದಿರುವ ಒಂದಿಷ್ಟು ಅಂಶಗಳನ್ನು ತಾವು ಗಮನಿಸಬೇಕು. ಮೊದಲನೇದಾಗಿ ಇಲ್ಲಿ OMR ಉತ್ತರ ಪತ್ರಿಕೆಯಲ್ಲಿ ಮತ್ತು ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ ರೋಲ್ ನಂಬರ್ ಹಾಗೂ ಹೆಸರು ಒಂದೇ ಆಗಿದೆ ಎಂದು ಮತ್ತೊಮ್ಮೆ ದೃಢೀಕರಿಸಿಕೊಳ್ಳಬೇಕು. ವ್ಯತ್ಯಾಸವಿದ್ದಲ್ಲಿ ಕೊಠಡಿ ಮೇಲೆ ವಿಚಾರಿಸಿ ತಿಳಿಸಬೇಕು. ಅದೇ ರೀತಿಯಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋಲ್ನಲ್ಲಿ ತಪ್ಪಿಲ್ಲದೆ ಬರೀಬೇಕು. OMR ಉತ್ತರ ಪತ್ರಿಕೆ ಕೆಳಭಾಗದ ನಿಗದಿತ ಜಾಗದಲ್ಲಿ ಪೂರ್ಣ ಸಹಿ ಮಾಡಿರಬೇಕು. ಇವು ಪ್ರಮುಖ ಅಂಶಗಳು. ಇನ್ನು ಇದೇ ರೀತಿಯಾಗಿ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ತಾವು ಓದ್ಕೊಳ್ಬಹುದು. ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕು ಪರೀಕ್ಷೆಗೆ. ಆತ್ಮೀಯರೇ, ಇದು ಕಳೆದ ವರ್ಷ ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಇಲ್ಲಿ ನೋಡಿ, ಕ್ರಮ ಸಂಖ್ಯೆ 707902 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಮಯ ಬೆಳಗ್ಗೆ ಇತ್ತು ಕಳೆದ ವರ್ಷ. ಈ ವರ್ಷ ಮಧ್ಯಾಹ್ನ 2:30ರಿಂದ 4:30 ನಡೀತದೆ. ಇಲ್ಲಿ ಒಟ್ಟು ಅಂಕಗಳು 100 ಇರ್ತದೆ. ಅದೇ ರೀತಿಯಾಗಿ ಒಟ್ಟು ಪ್ರಶ್ನೆಗಳು 100 ಇವೆ. ಇನ್ನು ಇಲ್ಲಿ ನಿಮ್ಮ ರೋಲ್ ನಂಬರನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಹಾಗೂ ಕ್ರಮ ಸಂಖ್ಯೆ ಬರಲಿಬಹುದು. ಇನ್ನು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ B1 ಅಂತ ಇದೆ. ಇಲ್ಲಿ ಗಮನಿಸಿ, ಇದು OMR ಶೀಟ್ ಅಥವಾ ಉತ್ತರ ಪತ್ರಿಕೆ ಅಂತ ಹೇಳ್ತೀವಿ. ಆನ್ಸರ್ ಶೀಟ್ ನಂಬರ್ 707902. ಇನ್ನು ಅಭ್ಯರ್ಥಿ ಹೆಸರು ಬರಲಿಕ್ಕೆ ಕೊಟ್ಟಿದ್ದಾರೆ ಅಲ್ಲಿ, ಮತ್ತು ರೋಲ್ ನಂಬರ್, ಅದೇ ರೀತಿಯಾಗಿ ವಿಷಯ, ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಇಲ್ಲಿ B1 ಅಂತ ಇದೆ, ಅದೇ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಎಕ್ಸಾಮ್ ಸೆಂಟರ್ ಕೋಡನ್ನು ಇಲ್ಲಿರುವಂತಹ ಕಾಲಮಲ್ಲಿ ಭರ್ತಿ ಮಾಡಬೇಕು. ಇನ್ನು ಸರಿಯಾದ ಕ್ರಮ ಯಾವ ರೀತಿ ಬರೀಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪು ಕ್ರಮಗಳು ಯಾವ ರೀತಿ ಇದೆ ಇಲ್ಲಿದೆ ನೋಡಿ. ಇಲ್ಲಿ ಸೂಚನೆಗಳು ಕೂಡ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಸರಿಯಾಗಿ ಗಮನಿಸಿ, ಒಟ್ಟು 100 ಉತ್ತರಗಳು ಬರಲಿಕ್ಕೆ 100 ಕಾಲಮನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳು ಇರ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕಳೆದ ವರ್ಷ ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಶ್ನೆ ಪತ್ರಿಕೆ. ಇಲ್ಲಿ ವಿಭಾಗ 1 ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ 20 ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ ನೋಡಿದಾಗ, ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ 4 ಆಪ್ಷನ್ಸ್ಗಳಿವೆ. A ಮುದ್ದಿಸು, B ಲಾಲಿಸು, C ಹೆದರಿಸು, D ಪ್ರೀತಿಸು. ಇಲ್ಲಿ ಸರಿಯಾದ ಉತ್ತರ ಯಾವುದು ಆಗುತ್ತೆ ಅಂತ ತಾವೆಲ್ಲರೂ ವಿಚಾರ ಮಾಡಿ ಸರಿಯಾದ ಉತ್ತರವನ್ನು ನೀವು ಇಲ್ಲಿರುವಂತಹ ಒಂದು ಮಾದರಿ OMR ಶೀಟ್ ಇದೆ, ಇಲ್ಲಿ ನೀವು ಸರಿಯಾಗಿ ಆ ಆಪ್ಷನನ್ನು ಸರಿಯಾಗಿ ಸೇಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ತಾವು ನೋಡಿ, ಇಲ್ಲಿ ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ C ಹೆದರಿಸು ಅಂತ ಆಗುತ್ತೆ. ಇಲ್ಲಿ ನೀವು ಇಲ್ಲಿ ನೋಡಿ, ABC ಇದೆಯಲ್ಲ, ಇಲ್ಲಿ ನೀವು ರೌಂಡ್ ಆಗಿ ಸೇಡ್ ಮಾಡಬೇಕಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕಳೆದ ವರ್ಷ ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಶ್ನೆ ಪತ್ರಿಕೆ. ಇಲ್ಲಿ ವಿಭಾಗ 1 ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ 20 ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ ನೋಡಿದಾಗ, ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ 4 ಆಪ್ಷನ್ಸ್ಗಳಿವೆ. A ಮುದ್ದಿಸು, B ಲಾಲಿಸು, C ಹೆದರಿಸು, D ಪ್ರೀತಿಸು. ಇಲ್ಲಿ ಸರಿಯಾದ ಉತ್ತರ ಯಾವುದು ಆಗುತ್ತೆ ಅಂತ ತಾವೆಲ್ಲರೂ ವಿಚಾರ ಮಾಡಿ ಸರಿಯಾದ ಉತ್ತರವನ್ನು ನೀವು ಇಲ್ಲಿರುವಂತಹ ಒಂದು ಮಾದರಿ OMR ಶೀಟ್ ಇದೆ, ಇಲ್ಲಿ ನೀವು ಸರಿಯಾಗಿ ಆ ಆಪ್ಷನನ್ನು ಸರಿಯಾಗಿ ಸೇಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ತಾವು ನೋಡಿ, ಇಲ್ಲಿ ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ C ಹೆದರಿಸು ಅಂತ ಆಗುತ್ತೆ. ಇಲ್ಲಿ ನೀವು ಇಲ್ಲಿ ನೋಡಿ, ABC ಇದೆಯಲ್ಲ, ಇಲ್ಲಿ ನೀವು ರೌಂಡ್ ಆಗಿ ಸೇಡ್ ಮಾಡಬೇಕಾಗುತ್ತೆ. ಆತ್ಮೀಯರೇ, ಇಲ್ಲಿ ಎರಡನೇ ಪ್ರಶ್ನೆ ನೋಡಿ, ಮಳೆ ಪ್ಲಸ್ ಕಾಲೇಜ್ = ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ? A ಸವರ್ಣದೀರ್ಘ ಸಂಧಿ, B ಲೋಪ ಸಂಧಿ, C ಆಗಮ ಸಂಧಿ, D ಆದೇಶ ಸಂಧಿ. ಇಲ್ಲಿ ಮಳೆ ಪ್ಲಸ್ ಕಾಲ, ಇಲ್ಲಿ ಏನಾಗಿದೆ, ಇದು ಆದೇಶ ಸಂಧಿ ಆಗ್ತದೆ ಉತ್ತರ. ಇದು ಆದೇಶ ಸಂಧಿ ಆದಾಗ ಇಲ್ಲಿ ಎರಡನೇ ಪ್ರಶ್ನೆಗೆ ಇಲ್ಲಿ ನೀವು D ಆಪ್ಷನ್ಗೆ ಸರಿಯಾಗಿ ಈ ರೀತಿ ರೌಂಡ್ ಆಗಿ ಶೇಪ್ ಮಾಡಬೇಕಾಗುತ್ತೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಉತ್ತಮ ಪದದ ವಿರುದ್ಧಾರ್ಥಕ ಪದ. A ಮಧ್ಯಮ, B ಅತ್ಯುತ್ತಮ, C ಅಧಮ, D ಶ್ರೇಷ್ಠ. ಇಲ್ಲಿ ವಿರುದ್ಧಾರ್ಥಕ ಪದ ಆಗಿರುವುದರಿಂದ ಇದು ಅಧಮ ಆಗುತ್ತದೆ. C, ಮೂರನೇದು C ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ. A ಚಂ ಪಾಟೀಲ್, B ಚಂಪಾ, C ಚಂಪ ಪಾಟೀಲ್, D ಚಂದ್ರ ಪಾಟೀಲ್. ಇಲ್ಲಿ ಸರಿಯಾದ ಉತ್ತರ B ಚಂಪಾ ಆಗುತ್ತದೆ. ನಾಲ್ಕನೆಯದು
ಇಲ್ಲಿ ನೋಡಿ, ಈ ರೀತಿ ನೀಟಾಗಿ ನೀವು ರೌಂಡಾಗಿ ಮಾಡಬೇಕಾಗುತ್ತೆ. ಇದನ್ನು ನೀವು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ನೀವು ಬಳಸಬೇಕಾಗುತ್ತೆ. ಇನ್ನು 5ನೇ ಪ್ರಶ್ನೆ ನೋಡಿ, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ಇಲ್ಲಿ ಎ ತಾಂಬೂಲ, ಬಿ ಹಂಪಲು, ಸಿ ಧಾನ್ಯ, ಡಿ ಫಲ. ಇಲ್ಲಿ ಹಣ್ಣು ಹಂಪಲು ಆಗುತ್ತೆ. 5ನೇ ಪ್ರಶ್ನೆಗೆ ಬಿ ಉತ್ತರ. ಇಲ್ಲಿ ಈ ರೀತಿಯಾಗಿ ನೀವು ರೌಂಡ್ ಆಗಿ ಸೇಡ್ ಮಾಡಬೇಕಾಗುತ್ತೆ. ಇನ್ನು 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಜಯ, ಭಯ, ಯಶಸ್ಸು, ವಿಜಯ. ಇಲ್ಲಿ ಇದು ಉತ್ತರ ಬಿ ಆಗುತ್ತೆ, ಭಯ ಆಗುತ್ತೆ. ಜಯ, ಯಶಸ್ಸು, ವಿಜಯ ಎಲ್ಲವೂ ಕೂಡ ಸಮಾನಾರ್ಥಕ ಪದಗಳಾಗುತ್ತವೆ. ಇನ್ನು ಇಲ್ಲಿ ಬಿ ಉತ್ತರ ಆಗುತ್ತೆ 6ನೇದ್ದು. ಇಲ್ಲಿ ಈ ರೀತಿ ನೀವು ರೌಂಡಾಗಿ ಶೇಡಿಂಗ್ ಮಾಡಬೇಕು. ಇನ್ನು 7ನೇ ಪ್ರಶ್ನೆ, ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆ ಡ್ಯಾಶ್ ಆಗಿರುತ್ತದೆ. ಎ ಶಿಕ್ಷಕರ ದಿನಾಚರಣೆ, ಬಿ ಕಾರ್ಮಿಕ ದಿನಾಚರಣೆ, ಸಿ ಮಕ್ಕಳ ದಿನಾಚರಣೆ, ಡಿ ಯುವ ಜನರ ದಿನಾಚರಣೆ. ಇದು ಸರಿಯಾದ ಉತ್ತರ ಎ ಶಿಕ್ಷಕರ ದಿನಾಚರಣೆ. 7ನೇದು ಇಲ್ಲಿ ಈ ರೀತಿಯಾಗಿ ಶೇಡಿಂಗ್ ಮಾಡಬೇಕಾಗುತ್ತೆ. ಇದು ಮಾದರಿ ಇರುವಂತಹ ಒಂದು OMR ಶೀಟ್ ಆಗಿರುತ್ತದೆ. ಇನ್ನು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ 2 ಅಲ್ಲಿ ಇಂಗ್ಲೀಷ್ ಪ್ರಶ್ನೆಗಳು ಇರ್ತವೆ. ಇಲ್ಲಿ 21ನೇ ಪ್ರಶ್ನೆ ನೋಡಿ, ಜಾನ್ ಮೆಟ್ ಹೀಸ್ ಫ್ರೆಂಡ್ ಡ್ಯಾಶ್ ಎ ಪಾರ್ಕ್. ಇಲ್ಲಿ 4 ಉತ್ತರಗಳಿದ್ದಾವೆ. ಎ ಇನ್, ಬಿ ಆನ್, ಸಿ ಥ್ರೂ, ಡಿ ಫಾರ್. ಜಾನ್ ಮೆಟ್ ಹೀಸ್ ಫ್ರೆಂಡ್ ಎ ಪಾರ್ಕ್ ಅಂತಿದೆ. ಅಂದರೆ ಇಲ್ಲಿ ಆನ್ ಆಗೋದಿಲ್ಲ, ಥ್ರೂ ಆಗೋದಿಲ್ಲ, ಫಾರ್ ಆಗೋದಿಲ್ಲ. ಇಲ್ಲಿ ಎ ಆಪ್ಷನ್ ಆಗುತ್ತದೆ. 21ನೇದು ಇಲ್ಲಿ ನಾವು ಎ ಅನ್ನು ಭರ್ತಿ ಮಾಡಬೇಕಾಗುತ್ತೆ ಈ ರೀತಿ ರೌಂಡ್ ಆಗಿ. ಇನ್ನು ನೆಕ್ಸ್ಟು, ಐ ಲಾಸ್ಟ್ ಡ್ಯಾಶ್ ಪೆನ್ ವಿಚ್ ಯು ಗೇವ್ ಮೀ ಯಸ್ಟರ್ಡೇ. ಇಲ್ಲಿ ಸರಿಯಾದ ಉತ್ತರ 4 ಆಪ್ಷನ್ಸ್ಗಳಿವೆ. ಎ ಬಿ ಯಾನ್, ಸಿ ದ, ಡಿ ಯಾಟ್. ಐ ಲಾಸ್ಟ್ ದ ಪೆನ್ ವಿಚ್ ಯು ಗೇವ್ ಮೀ ಯಸ್ಟರ್ಡೇ ಅಂದರೆ ನೀನು ನಿನ್ನೆ ಕೊಟ್ಟಂತಹ ಒಂದು ಪೆನ್ನು. ಅಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಆ ಒಂದು ಪೆನ್ನನ್ನು ಇಲ್ಲಿ ಸೂಚಿಸಿರುವುದರಿಂದ ಇಲ್ಲಿ 22ನೇದು ಆನ್ಸರು ದ ಆಗುತ್ತೆ. ಅದರ ಆಪ್ಷನ್ಸ್ ಏನಿದೆ ನೋಡಿ, ಇಲ್ಲಿ ಸಿ. ಇಲ್ಲಿ ಸಿ ಆಪ್ಷನನ್ನು ಈ ರೀತಿ ನೀವು ಶೇಡಿಂಗ್ ಮಾಡಬೇಕು. 23ನೇದು, ದ ಅಪೋಸಿಟ್ ಆಫ್ ಎಲಿಜಿಬಲ್ ಈಸ್. ಎ ಅನ್ಎಲಿಜಿಬಲ್, ಬಿ ಇನ್ಎಲಿಜಿಬಲ್, ಸಿ ಇನ್ಎಲಿಜಿಬಲ್, ಡಿ ಡಿಸ್ಎಲಿಜಿಬಲ್. ಇಲ್ಲಿ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ, ಇನ್ಎಲಿಜಿಬಲ್. 23ನೇದು ಬಿ. ಈ ರೀತಿಯಾಗಿ ನೀವು ರೌಂಡ್ ಆಗಿ ಶೇಡಿಂಗ್ ಮಾಡಬೇಕು. ನೆಕ್ಸ್ಟು, ಇನ್ನು ಗಣಿತ ವಿಷಯವು ಸೆಕ್ಷನ್ 3ರಲ್ಲಿ ಬಂದಿದೆ. ಇಲ್ಲಿ ಮೊದಲನೇದಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿದೆ, ಅದೇ ರೀತಿ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆಗಳಿರ್ತವೆ. ಇನ್ನು ಗಣಿತ ವಿಷಯದ ಸಮಸ್ಯೆಗಳನ್ನು ನೀವು ಕೆಲವೊಂದು ಸಾರಿ ಸಂಪೂರ್ಣ ಲೆಕ್ಕವನ್ನು ಬಿಡಿಸಿದ ನಂತರ ಉತ್ತರ ಸಿಗ್ತದೆ. ಇಲ್ಲಿ ಉದಾಹರಣೆಯಾಗಿ 41ನೇ ಪ್ರಶ್ನೆ ಆಗಿರ್ಬೋದು, ಅಥವಾ 42ನೇ ಪ್ರಶ್ನೆ ಆಗಿರ್ಬೋದು, ಇನ್ನು 43ನೇ ಪ್ರಶ್ನೆ, 44ನೇ ಪ್ರಶ್ನೆ, ಇವೆಲ್ಲವೂ ಕೂಡ ನೀವು ಲೆಕ್ಕಗಳನ್ನು ಮಾಡಿದ ನಂತರವೇ ಅದರ ಉತ್ತರ ಸಿಗ್ತದೆ. ಅಂದಾಜು ನಾವು ಉತ್ತರಗಳನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಇಲ್ಲಿ ನೋಡ್ರೆ 45ನೇ ಪ್ರಶ್ನೆ ಇದೆ. ಈ ಕೆಳಗಿನವುಗಳಲ್ಲಿ ವಿಶಾಲ ಕೋನ ಯಾವುದು? ಎ 75 ಡಿಗ್ರಿ, ಬಿ 180 ಡಿಗ್ರಿ, ಸಿ 90 ಡಿಗ್ರಿ, ಡಿ 145 ಡಿಗ್ರಿ ಇದೆ. ಇಲ್ಲಿ 75 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ ಇದು ಲಘು ಕೋನ ಆಗುತ್ತೆ. ಬಿ ಇದು ಸರಳ ಕೋನ ಆಗುತ್ತೆ. ಇನ್ನು ಸಿ ಸರಿಯಾಗಿ 90 ಡಿಗ್ರಿ ಇರೋದ್ರಿಂದ ಇದು ಲಂಬ ಕೋನ ಆಗುತ್ತೆ. ಇನ್ನು ಡಿ ಇದೆಯಲ್ಲ, ಇದು 145 ಡಿಗ್ರಿ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 45ನೇ ಪ್ರಶ್ನೆಗೆ ನೀವು ಇಲ್ಲಿ ಆಪ್ಷನ್ಸ್ ಏನಾಗುತ್ತೆ, ಡಿ ಆಗುತ್ತೆ. 45ನೇ ಪ್ರಶ್ನೆಗೆ ಇಲ್ಲಿ ಡಿ. ಈ ರೀತಿ ನೀವು ಆನ್ಸರನ್ನು ಭರ್ತಿ ಮಾಡಿರಿ. ಇನ್ನು 46ನೇದು ನೋಡ್ರಿ, ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಇಲ್ಲಿ ಎಷ್ಟು ಭಾಗಗಳಿದಾವೆ ಅಂದರೆ ಇಲ್ಲಿ 1 2 3 4 5 6 ಭಾಗಗಳಲ್ಲಿ ಒಂದು ಭಾಗ ಭರ್ತಿ ಮಾಡಿದ್ದಾರೆ. ಹಾಗಾದರೆ ಇದು ಯಾವುದಾಗುತ್ತೆ ಸರಿಯಾದ ಉತ್ತರ? ಎ ನೋಡ್ರಿ 3ನೇ ಒಂದು, ಬಿ 6ನೇ ಒಂದು, ಸಿ 4ನೇ ಒಂದು, ಡಿ 8ನೇ ಒಂದಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? 6ನೇ ಒಂದು, 46ನೇದು ಬಿ. ಇಲ್ಲಿ ನೋಡಿ, ಈ ರೀತಿ ನೀವು ಆನ್ಸರನ್ನು ಭರ್ತಿ ಮಾಡಿ.